ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶ್ವೇತಾ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಒಂದೊಳ್ಳೆ ಸ್ಪೆಷಲ್ ಸ್ವೀಟ್ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಸ್ಪೆಷಲ್ಲು ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿರಿ, ಜಾಮೂನ್ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ಲು ಅಂತಂದರೆ ಏನಿಲ್ಲ ಫ್ರೆಂಡ್ಸ್, ಇವತ್ತು ನಮ್ಮ ಅತ್ತೆ ಅವ್ರ ಬರ್ತ್ಡೇ, ಅವ್ರಿಗೋಸ್ಕರ ಅವ್ರ ಫೇವ್ರೇಟ್ ಜಾಮೂನ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇನ್ಸ್ಟೆಂಟಲ್ಲೇ ಜಾಮೂನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದಿಷ್ಟು ಮೈದಾ ಫ್ರೆಂಡ್ಸ್, ಒಂದಿಷ್ಟು ಮೈದಾ, ಎರಡು ಟೀ ಸ್ಪೂನ್ಸು ಮೈದಾ. ಆಮೇಲಿಂದ ನಾನಿಲ್ಲಿ ಕೋವಾ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಕೋವಾ ತೊಗೊಂಡಿದ್ದೀನಿ. ಇವಾಗ ಕೋವಾ ಜಾಮೂನ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಈ ಥರ ಎಲ್ಲ ನೀಟಾಗೆ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದನ್ನು ಈ ಥರ ಒಂದಿಷ್ಟು ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀಟಾಗೆ. ನೋಡಿ ಫ್ರೆಂಡ್ಸ್, ಈಗ ಕಲಸಿದ್ದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ಟೇಸ್ಟಿಗೆ. ಕೈಯಿಗೆ ಅಂಟ್ಕೊಂಡಿದ್ದಂಗೆ ತುಪ್ಪ, ಎಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು ಫ್ರೆಂಡ್ಸ್, ಅದು ನಿಮ್ಮ ಇಷ್ಟ. ಈಗ ಇದಕ್ಕೆ ಒಂದು 5 ಮಿನಿಟ್ಸ್ ರೆಸ್ಟ್ ಕೊಡೋಣ ಫ್ರೆಂಡ್ಸ್. ಸ್ವಲ್ಪ ಇದಾಗಲಿ 5 ಮಿನಿಟ್ಸ್ ಅಷ್ಟರಲ್ಲಿ ನಾವು ಇದಕ್ಕೆ ಶುಗರ್ ಸಿರಪ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, 2 ಕಪ್ಪು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಇದು ಸ್ವಲ್ಪ ಕರಗಲಿ ಫ್ರೆಂಡ್ಸ್. ನಮಗೆ ಜಾಸ್ತಿ ಗಟ್ಟಿ ಪಾಕ ಬರೋ ಅವಸರ ಇಲ್ಲ ಫ್ರೆಂಡ್ಸ್. ಸುಮ್ಮನೆ ಲೈಟಾಗೆ, ಅದೇನು ತೀಗ ಪಾಕ ಅಂತಾರಲ್ಲ, ಲೈಟಾಗೆ ಅಷ್ಟು ಬಂದರೆ ಸಾಕು. ಅದೇ 2 ಬೆಳ್ಳಗೆ ಮೆತ್ಕೊತೈತಲ್ಲ, ಅಷ್ಟು ಬಂದರೆ ಸಾಕು ಫ್ರೆಂಡ್ಸ್. ಈಗ ಇದು ಕುದೀಲಿ. ನಾವು ಅಷ್ಟರಲ್ಲಿ ಜಾಮೂನು ಇದು ಮಾಡ್ಕೊಂಡು. ನೋಡಿ ಫ್ರೆಂಡ್ಸ್, ಜಾಮೂನು ಚೆನ್ನಾಗೆ ನೆಂದಿದೆ. 5-10 ಮಿನಿಟ್ಸ್ ಬಿಟ್ಟಿದ್ದೀವಲ್ಲ, ನೋಡಿರಿ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಚಿಕ್ಕ ಚಿಕ್ಕ ಬಾಲ್ಗಳ ಥರ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಎಳೆ ಪಾಕ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ, ಎಳೆ ಪಾಕ ಬಂದರೆ ಸಾಕು ನಮಗೆ, ತೀರಾ ಜಾಸ್ತಿ ಬೇಡ. ಈಗ ನಾವು ಏಲಕ್ಕಿ ಹಾಕ್ಕೊಳ್ಳೋಣ. ಏಲಕ್ಕಿ ಫ್ಲೇವರ್ ಚೆನ್ನಾಗಿರುತ್ತೆ. ಇಲಾಚಿ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಫ್ಲೇವರು ಹಾಕ್ಕೊಳ್ಳಿ. ಇವಾಗ ಬನ್ನಿ ತೇಲ್ಸೋಣ ಅದನ್ನು. ನೋಡಿ ಫ್ರೆಂಡ್ಸ್, ಎಣ್ಣೆ ಕಾದಿದೆ. ಈಗ ನಾವು ಉಂಡೆ ಮಾಡಿ ಇಟ್ಕೊಂಡಿರೋ ಅಂಥ ಇದನ್ನು ಜಾಮೂನ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಫ್ರೆಂಡ್, ಯಾಕೆಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕಲ್ಲ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. 5 ನಿಮಿಷ ನೀಟಾಗಿ ಬೆಂದೋಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಳ್ಳಿ. ಅದನ್ನೇನು ಕದಲಿಸಕ್ಕೆ ಹೋಗ್ಬೇಡ್ರಿ ಜಾಸ್ತಿ. ಒಂದು 2 ನಿಮಿಷ ಅದೇ ಎದ್ದೋಳುತ್ತೆ ಫ್ರೆಂಡ್ಸ್ ಮೇಲಕ್ಕೆ. ಈ ಥರ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ ನಂತರ ಆಮೇಲೆ ಪಾಕಕ್ಕೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಪಾಕ ಕೂಡ ರೆಡಿಯಾಗಿದೆ. ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ ನಂತರ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಸ್ವಲ್ಪ ಪಾಕ ಇನ್ನೂ ಚೆನ್ನಾಗಿರೋದಕ್ಕೆ ಕೆಲವರು ಸ್ವಲ್ಪ ಲೈಟಾಗೆ ನಿಂಬೆಹಣ್ಣು ಹಾಕ್ಕೊತಾರೆ, ಜ್ಯೂಸು, ಒಂದು ಅರ್ಧ ಟೀ ಸ್ಪೂನ್ಸು. ಆದರೆ ನಮ್ಮ ಮನೇಲಿ ನಿಂಬೆಹಣ್ಣು ಖಾಲಿಯಾಗಿದೆ ಫ್ರೆಂಡ್ಸ್, ಅದಕ್ಕೋಸ್ಕರ ಆಗ್ತಿಲ್ಲ. ಓಕೆನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಆಲೆ ಅದು ನೋಡಿರಿ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಪಾಕ ತಣ್ಣಗಾಗಿದೆ. ಬಿಸಿ ಇದ್ದಾಗ ಪಾಕ ಹಾಕ್ಕೋಬೇಡಿ ಫ್ರೆಂಡ್ಸ್, ಯಾವತ್ತೇ ಆಗಲಿ. ಜಾಮೂನ್ ಅನ್ನೋದು ಒಡೆದೋಗುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಳ್ಳಿ. ನೋಡಿರಿ, ಜಾಮೂನ್ ಕೂಡ ರೆಡಿಯಾಗಿದೆ. ಈಗ ಹಾಕ್ಕೊಳ್ಳೋಣ ಬನ್ನಿ.
ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಲ್ವಾ ಜಾಮೂನು. ಟೆಂಪ್ಟಿಂಗ್ ಆಗಿದೆ ಅಲ್ವಾ ಜಾಮೂನು. ಈ ಥರ ಇದು ಒಂದು 5 ನಿಮಿಷ ನೆನಿಬೇಕು ಫ್ರೆಂಡ್. 5 ನಿಮಿಷ ನೆಂದಾದ ಮೇಲೆ ನಿಮಗೆ ಎಷ್ಟೋ ಚೆನ್ನಾಗಿರೋ ಗುಲಾಬ್ ಜಾಮೂನ್, ಅದು ಕೋವಾ ಗುಲಾಬ್ ಜಾಮೂನ್ ಸಿದ್ಧವಾಗಿದೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಏನನ್ನ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಕಾಮೆಂಟಲ್ಲಿ ಮಾತಾಡೋಣ. ದಯವಿಟ್ಟು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಮತ್ತು ಇನ್ನೊಂದು ಹೊಸ ರೆಸಿಪಿಯಲ್ಲಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು. ನಮಸ್ಕಾರ.